ನನ್ನ ಮತಕ್ಷೇತ್ರದ ಅರಬಗಟ್ಟೆ ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದ 49 ಎಕರೆ ಹಾಗೂ ಹರಳಹಳ್ಳಿ ಗ್ರಾಮದ 22 ಎಕರೆ ಗೋಮಾಳ ಜಮೀನನ್ನು ಕಂದಾಯ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ರಾತ್ರೋರಾತ್ರಿ ಸೋಲಾರ್ ಅಳವಡಿಕೆಗೆ ಖಾಸಗಿ ಕಂಪನಿಗೆ ಮಂಜೂರು ಮಾಡಿದ್ದು, ಇಂದು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ರಕ್ಷಣೆ ಪಡೆದು ರೈತರ ಬೆಳೆಗಳನ್ನು ನಾಶ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಜಮೀನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರುವ ವಿಷಯ ರೈತರು ನನ್ನ ಗಮನಕ್ಕೆ ತಂದ ತಕ್ಷಣ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಯಾರು ರಕ್ಷಣೆ ಕೊಡಕಲ್ರಿ? ಯಾವನಿಗೆ ಪ್ರೈವೇಟ್ ಕಂಪನಿ ಮಾರಾಟ ಮಾಡಿದ್ರೆ ಗೊತ್ತಿದ್ದ? ಆಗಲ್ರಿ. ಡಿಸಿ ಅವ್ರ ಅಪ್ಪ ಬರ್ಲಿ, SPDC ಮಾತಾಡ್ತೀನಿ. ಈಗ ಎಷ್ಟು ಜನ ಮಾರಾಟ ಮಾಡಿದ್ವಿ ಕೇಳ್ತೀವಿ. ಮಾತಾಡಂಗಿಲ್ರಿ ಗುರುವೆ, ಜೋರ ಯಾಕೆ ಒಂದೊಂದು ಎಕರೆ 2 ಎಕರೆ ಹೊಡ್ಕೊಂಡಿರ ಸರ್. 20-25 ವರ್ಷ ಹೇಳ್ರಿ. ಎಸಿ ಅಲ್ಲ, ಯಾವ ಬಂದ್ರು ಬಿಡಲ್ಲ. ನೋಡ್ಸಿ ಹೇಳ್ತೀನಿ ಅಲ್ಲ. ಬುಕ್ಕಾಗೆಲ್ಲ ಮಾರಾಟ ಮಾಡಿಕೊಂಡಿದ್ರೆ ಸರಿ. ತಿಂತಾರೆ ಆ ಕಡೆ ಬರೀ ಲೋಂಬ್ರಿ ಬರೀ ನೋಡಿ ಏನಕ್ಕ ನಿಮಗೆ ವಿಷಯ ಅಲ್ಲಿ ಅಂತ ಅಲ್ಲಿಗೆ ಹೋಯ್ತು. ಇಟ್ಲ ಬಾ ನಿಂಗೆ ಇಟ್ಲ ಬಾ ಅಂತ ಸರ್. ಮತ್ತೆ ಸರ್ 90 ಅಲ್ಲಿ ರೈತರು ಬೆಳಗ್ಗೆನೆ ಎಲ್ಲ ಇದು ಮಾಡ್ಕೊಂಡ್ ಬಂದಾರ. ಇವರು ಯಾರೋ ಜನಗಳು ಯಾರ್ಯಾರಿಲ್ಲ ಸರ್, ರೈತರು ಇಲ್ಲಿವರೆಗೆ ಬಂದಾರ. ಅಷ್ಟೊತ್ತಿಗೆ ಒಳಗಿಂದೊಳಗೆ ರೈತರಿಗೆ ನೀವು ಪೊಲೀಸ್ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು 150-200 ಜನ ಪೊಲೀಸ್ ಕಳಿಸಿ